ಬಹುಶಃ ಈ ಸ್ತ್ರೀ ಪುರುಷ ಭೇದ, ಅಸಮಾನತೆ, ದಾಂಪತ್ಯದಲ್ಲಿ ಹೆಂಡತಿಯ ಮೇಲಿನ ದೌರ್ಜನ್ಯ, ಮಹಿಳೆಯನ್ನ ಶೋಷಿಸುವಂಥದ್ದು ಇದು ಭಾರತೀಯ ಸನಾತನ ವ್ಯವಸ್ಥೆಯ ಜೀವಾಳ. ಪತಿ ಪತ್ನಿಯರ ನಡುವೆ ವಿವಾದಗಳೆದ್ದಾಗ ಪತಿ ಪತ್ನಿಯನ್ನ ಯಾವುದೇ ರೀತಿಯಲ್ಲೂ ಮನೆಗೆಲಸದಲ್ಲಿ ಆರ್ಡರ್ ಮಾಡುವ ಹಾಗಿಲ್ಲ, ಆದೇಶ ಕೊಡುವ ಹಾಗಿಲ್ಲ. ಆಕೆ ತವರು ಮನೆಗೆ ಹೋಗ್ಬೇಕಾದ್ರೆ ಗಂಡನ ಅನುಮತಿ ತಗೋಬೇಕಾಗಿಲ್ಲ. ಮನೆಗೆಲಸ ಮಾಡುವಂತ ಒತ್ತಾಯ ಮಾಡುವ ಹಾಗಿಲ್ಲ. ಮನೆಗೆಲಸವನ್ನ ಇಬ್ರು ಹಂಚಿಕೊಂಡೇ ಮಾಡಬೇಕು. ಬಹಳ ಒಳ್ಳೆಯ ತೀರ್ಪು, ಸ್ತ್ರೀ ಸಮಾನತೆಯ ಬಹಳ ದೊಡ್ಡ ತೀರ್ಪು ಅಂತಾನೆ ಹೇಳಬೇಕು. ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿರೋದು ನಾವೆಲ್ಲ ಗಮನಿಸಿರ್ತೇವೆ. ಗಂಡ ಹೆಂಡತಿ ಪತಿ ಪತ್ನಿಯರ ನಡುವೆ ವಿವಾದಗಳೆದ್ದಾಗ ಪತಿ ಪತ್ನಿಯನ್ನ ಯಾವುದೇ ರೀತಿಯಲ್ಲೂ ಮನೆಗೆಲಸದಲ್ಲಿ ಆರ್ಡರ್ ಮಾಡುವ ಹಾಗಿಲ್ಲ, ಆದೇಶ ಕೊಡುವ ಹಾಗಿಲ್ಲ. ಇಬ್ಬರು ಮನೆಗೆಲಸವನ್ನ ಸಮಾನವಾಗಿ ಹಂಚಿಕೊಂಡು ಮಾಡಬೇಕು ಅನ್ನುವಂಥ ಆದೇಶ. ಅದರ ಜೊತೆಗೆ ಹೆಂಡತಿ ಆದವಳು ತವ್ರ ಮನೆಗೆ ಹೋಗ್ಬೇಕಾದ್ರೆ ಗಂಡನ ಅನುಮತಿ ತೆಗೆದುಕೊಂಡೇ ಹೋಗುವಂತ ಅಗತ್ಯ ಇಲ್ಲ. ಮದುವೆ ಅನ್ನೋದು ಒಂದು ಸಮಾನತೆಯ ಬೆಸುಗೆಯೇ ಹೊರತು ಅದು ಅಸಮಾನತೆಯ ಒಪ್ಪಂದ ಅಲ್ಲ ಅನ್ನುವಂಥ ತೀರ್ಪು ಬಹಳ ಮಹತ್ವದ ತೀರ್ಪು ಅಂತ ನಮಗೆಲ್ಲ ಅನ್ನಿಸ್ತದೆ. ಬಹುಶಃ ಈ ಸ್ತ್ರೀ ಪುರುಷ ಭೇದ, ಅಸಮಾನತೆ, ದಾಂಪತ್ಯದಲ್ಲಿ ಹೆಂಡತಿಯ ಮೇಲಿನ ದೌರ್ಜನ್ಯ, ಮಹಿಳೆಯನ್ನ ಶೋಷಿಸುವಂಥದ್ದು ಇದು ಭಾರತೀಯ ಸನಾತನ ವ್ಯವಸ್ಥೆಯ ಜೀವಾಳ. ವೇದಾಂತ, ಆಗಮ, ಪುರಾಣಗಳ ಆದಿಯಾಗಿ ಎಲ್ಲದರಲ್ಲೂ ನಡೆದುಕೊಂಡು ಬಂದಂಥ ಈ ಒಂದು ಅಸಮಾನತೆಯ ವ್ಯವಸ್ಥೆ ಇದು ಮನುಸ್ಮೃತಿಯ ನಂತರ ಇನ್ನಷ್ಟು ಬುದ್ಧೋತ್ತರ ಕಾಲದಲ್ಲಿ ಗಟ್ಟಿಗೊಂಡಂಥ ವ್ಯವಸ್ಥೆ. ಈ ವ್ಯವಸ್ಥೆಯ ಕುರಿತು ಸಮಾಜದಲ್ಲಿ ಹಾಗೆಯೇ ಈ ಅಸಮಾನತೆ ನಡ್ಕೊಂಡು ಬಂದಿರುವಾಗ ತುಮಕೂರಿನ ಒಂದು ಕೌಟುಂಬಿಕ ನ್ಯಾಯಾಲಯದಲ್ಲಿ ನಡೆದಂಥ ಒಂದು ಪ್ರಕರಣ, ಅದು ಮರುಪರಿಶೀಲನೆಗೆ ಕರ್ನಾಟಕ ಹೈಕೋರ್ಟ್ಗೆ ಹೋದಾಗ ಅಲ್ಲಿ ಏಕಸದಸ್ಯ ಪೀಠ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಗಂಡನಾದವನು ಹೆಂಡತಿಗೆ ಯಾವುದೇ ಆದೇಶವನ್ನು ಕೊಡುವ ಹಾಗಿಲ್ಲ. ಆಕೆ ತವರು ಮನೆಗೆ ಹೋಗಬೇಕಾದ್ರೆ ಗಂಡನ ಅನುಮತಿ ತಗೋಬೇಕಾಗಿಲ್ಲ. ಮನೆಗೆಲಸ ಮಾಡುವಂಥ ಒತ್ತಾಯ ಮಾಡುವ ಹಾಗಿಲ್ಲ. ಮನೆಗೆಲಸವನ್ನು ಇಬ್ಬರು ಹಂಚಿಕೊಂಡೇ ಮಾಡಬೇಕು. ಬಹಳ ಒಳ್ಳೆಯ ತೀರ್ಪು, ಸ್ತ್ರೀ ಸಮಾನತೆಯ ಬಹಳ ದೊಡ್ಡ ತೀರ್ಪು ಅಂತಲೇ ಹೇಳಬೇಕು. ಆದರೆ ಕಾನೂನಿನ ರಕ್ಷಣೆಯಲ್ಲಿ ಯಾವುದೇ ಒಂದು ತೀರ್ಪು ಅದರ ದುರುಪಯೋಗ ಆಗಬಾರದು ಅನ್ನುವ ಎಚ್ಚರಿಕೆ ಕೂಡ ನಮ್ಮಲ್ಲಿರಬೇಕಾಗ್ತದೆ. ಈ ತೀರ್ಪಿನ ಮೂಲಕ ನಾನು ಹೇಳತಕ್ಕಂತಹ ಬಹುಮುಖ್ಯವಾದ ಸಂದೇಶ, ಸ್ತ್ರೀಯನ್ನ ಶೋಷಣೆ ಮಾಡಬೇಕು ಅನ್ನುವ ಮನುಸ್ಮೃತಿಯನ್ನ, ಆ ಮನುಸ್ಮೃತಿಯ ಆಶಯಗಳನ್ನು ನಮ್ಮ ಹಿಂದಿನ ರಾಷ್ಟ್ರಪತಿಗಳಾಗಿದ್ದಂಥ ಎಸ್ ರಾಧಾಕೃಷ್ಣನವರು ಅನುಚ್ಛಾನವಾಗಿ ನಡ್ಕೊಂಡು ಬರ್ತಾರೆ, ಅದನ್ನು ಅನುಸರಿಸ್ತಾರೆ. ತಮ್ಮ ಹೆಣ್ಣುಮಕ್ಕಳಿಗೆ ಯಾಕೆ ಎಜುಕೇಷನ್ ಬೇಕು ಅನ್ನುವಂಥ ಪ್ರಶ್ನೆಯನ್ನು ಅವರು ಮಾಡಿದ ಉದಾಹರಣೆಗಳು ಇತಿಹಾಸದಲ್ಲಿದ್ದಾವೆ. ಹಾಗೆಯೇ ಬಾಲಗಂಗಾಧರನಾಥ್ ತಿಲಕ್ ಅನ್ನುವಂಥ ಒಬ್ಬ ಸಂಪ್ರದಾಯವಾದಿ ಮನುಷ್ಯ ಕೂಡ ತನ್ನ ಆತ್ಮಕಥನದಲ್ಲಿ ಮತ್ತು ಗ್ರಂಥಗಳಲ್ಲಿ ಬಹಳ ಸ್ಪಷ್ಟವಾಗಿ ಸ್ತ್ರೀಯರಿಗೆ ಯಾಕೆ ಶಿಕ್ಷಣವನ್ನು ಕೊಡಬೇಕು, ಮನೆಗೆಲಸ ಮಾಡೋರು ಯಾರು, ಈ ಥರದ ಪ್ರಶ್ನೆಗಳನ್ನು ಕೇಳಿದ ಉದಾಹರಣೆಗಳು ಕೂಡ ನಮ್ಮಲ್ಲಿ ಇದ್ದಾವೆ. ನಾನು ಈ ತೀರ್ಪಿನ ಮೂಲಕ ಭಾರತದಲ್ಲಿ ಇವತ್ತು ಮನುಧರ್ಮವನ್ನು, ಮನುಸ್ಮೃತಿಯನ್ನು ಸಂವಿಧಾನ ಮಾಡತಕ್ಕಂಥ ಪ್ರಯತ್ನಗಳು ನಡೆದಿರುವಂಥ ಈ ಕಾಲಘಟ್ಟದಲ್ಲಿ ಈ ತೀರ್ಪಿನ ಮಹತ್ವವನ್ನು ನನಗೆ ಈ ತೀರ್ಪು ಬಹಳ ಮಹತ್ವದಂತ ನನಗಂತೂ ಮನವರಿಕೆ ಆಗ್ತದೆ. ಈ ತೀರ್ಪಿನ ಮೂಲಕ ಮನುಧರ್ಮವನ್ನು, ಮನುಸ್ಮೃತಿಯನ್ನು ಮತ್ತೆ ಪುನಃಸ್ಥಾಪನೆ ಮಾಡಬೇಕು ಅನ್ನೋರಿಗೆ ನಮ್ಮ ನ್ಯಾಯಾಲಯ ಬಹಳ ದೊಡ್ಡ ಚಾಟಿ ಏಟನ್ನು ಕೊಟ್ಟಿದೆ. ಹಾಗೆಯೇ ರಾಧಾಕೃಷ್ಣನ್ ಮತ್ತು ಈ ಬಾಲಗಂಗಾಧರನಾಥ್ ತಿಲಕ್ ಅವರ ಈ ಮನೋಧರ್ಮ ಏನಿದೆ, ಪುರುಷ ಪ್ರಧಾನವಾದ ಮನೋಧರ್ಮ, ಇದನ್ನು ಈ ನ್ಯಾಯಾಲಯ ಕೂಡ ಖಂಡಿಸಬೇಕು ಅಂತ ನಾನು ಆಶಿಸ್ತೇನೆ. ಹಾಗೆಯೇ ಪ್ರತಿಯೊಂದು ತೀರ್ಪುಗಳು ಅದರ ತೀರ್ಪಿನ ದುರುಪಯೋಗ ಆಗದೇ ಇರುವ ಹಾಗೆ ನೋಡ್ಕೊಂಡು ಹೋಗುವಂಥ ಸಾಮಾಜಿಕ ಜವಾಬ್ದಾರಿ, ಆ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿರಲಿ ಅಂತ ಆಶಿಸ್ತೇನೆ. ಶರಣಾರ್ಥಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.